ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 16, 16ನೇ ಅಧ್ಯಾಯ. 16ನೇ ಅಧ್ಯಾಯವನ್ನು 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದೆ. ಮೊದಲನೇ ಭಾಗ ಲೂಕ 16, 1ರಿಂದ 18 ವಚನಗಳು. ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 16 ವರ್ಸಸ್ 1 to 18 ಇದು ಮೊದಲನೇ ಭಾಗವಾಗಿರ್ತದೆ, 1ರಿಂದ 18ರವರೆಗೆ. ಲೂಕನ ಬರೆದ ಸುವಾರ್ತೆ 16, 1ರಿಂದ 18ರಲ್ಲಿ ನಿತ್ಯತ್ವದ ಹೌದು ನಿತ್ಯತ್ವದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಇಟರ್ನಿಟಿ. ಲೋಕದ ರಹಸ್ಯಗಳು ಅಂತೇಳಿದ್ರೇ ದೊಡ್ಡದು, ಮನೆ ರಹಸ್ಯನೇ ಅಂದ್ರೇ ಸ್ವಲ್ಪ ಪರಿಣಾಮಕಾರಿ. ಅದರಲ್ಲಿ ನೋಡುವಾಗ ಇದು ಲೋಕ ರಹಸ್ಯ ಅಲ್ಲ, ಭವಿಷ್ಯ ರಹಸ್ಯ ಅಲ್ಲ, ಗತಕಾಲದ ರಹಸ್ಯ ಅಲ್ಲ, ಇದು ನಿತ್ಯತ್ವದ ರಹಸ್ಯ. ವಾವ್! ಸೀಕ್ರೆಟ್ಸ್ ಆಫ್ ಇಟರ್ನಿಟಿ. ಯಾಕಂದರೆ ಮರಣಾನಂತರ, ಇನ್ನೊಂದು ಸಾರಿ ಹೇಳ್ತೀನಿ, ಮರಣಾನಂತರವೂ ಜೀವನವಿದೆ. ದೇರ್ ಈಸ್ ಲೈಫ್ ಆಫ್ಟರ್ ಡೆತ್. ಅದಕ್ಕೆ ನಾನು ನಿತ್ಯತ್ವ ಅಂತ ಕರಿತೇನೆ. ಹೌದು, ಆ ದೇವರ ವಾಕ್ಯದ ಆಧಾರವಾಗಿ ಅದನ್ನು ನಿತ್ಯತ್ವ ಅಂತ ನಾವು ಕರೀಬೋದು. ಹಾಗಾದರೆ ನಿತ್ಯತ್ವದ ರಹಸ್ಯಗಳು ಏನು? ನಿತ್ಯತ್ವಕ್ಕೆ ಯಾವ ರೀತಿಯಾಗಿ ನಾವು ರೆಡಿ ಆಗಬೇಕು? ನಿತ್ಯತ್ವದ ಸಿದ್ಧಾಂತಗಳೇನು? ನಿತ್ಯತ್ವದ ಅಸ್ಥಿವಾರಗಳೇನು? 12 ಇವೆ ನಿತ್ಯತ್ವದ 12 ರಹಸ್ಯಗಳು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ, ಒಬ್ಬ ಐಶ್ವರ್ಯವಂತನಿದ್ದನಂತೆ ಒಂದು ಊರಿನಲ್ಲಿ. ಅವನಿಗೊಬ್ಬ ನಿರ್ವಾಹಕನಿದ್ದ. ಅವನು ಸರಕುಗಳನ್ನು ಹಾಳು ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಯಾರೋ ಬಂದು ದೂರ ಹೇಳಿದಾಗ, ಲೆಕ್ಕ ಕೊಡು ನನಗೆ. ಯಜಮಾನನಿಗೆ ಕೇಳ್ತಾನೆ, ನಿರ್ವಾಹಕನಿಗೆ, ಆಡಳಿತಗಾರನಿಗೆ, ಲೆಕ್ಕ ಕೊಡು. ಇದೇನು ನಾನು ನಿನ್ನ ವಿಷಯದಲ್ಲಿ ಏನೇನೋ ಕೇಳಿಸ್ಕೊಳ್ತಾ ಇದ್ದೇನೆ, ಲೆಕ್ಕವನ್ನು ಒಪ್ಪಿಸು. ಯಾಕಂದರೆ ನೀನು ಇನ್ನು ಮೇಲೆ ನಿರ್ವಾಹಕನಾಗಿರಲು ಅಥವಾ ಆಡಳಿತಗಾರನಾಗಿರಲು ಆಗಲ್ಲ. ಆಯಿತು, ಸಸ್ಪೆಂಡ್ ಅಷ್ಟೇ ಅಲ್ಲ, ಮುಗೀತು, ನಿಂದು ಮುಗೀತು, ಲಾಸ್ಟ್, ಇದು ಕೊಟ್ಬಿಡು ಎಂಬುದಾಗಿ ತಾತ್ಕಾಲಿಕವಾದಂಥ ಒಂದು ಒಪ್ಪಂದ ಅಲ್ಲ, ಇದು ನಿರಂತರವಾಗಿ ಕೆಲಸ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ. ಭವಿಷ್ಯ ಏನು, ಮುಂದೆ ನನ್ನ ಭವಿಷ್ಯ ಏನು ಅನ್ನುವಂಥ ಒಂದು ಪ್ರಶ್ನೆಯಿಂದ ಇದ್ದಂಥ ಈ ಮನುಷ್ಯನು, ನಿರ್ವಾಹಕನು, ಕೆಲವು ಕುಯುಕ್ತಿಗಳನ್ನು ಮಾಡ್ತಾನೆ. ಅದನ್ನು ನಾವು ಮಾಡಬೇಕಂತಲ್ಲ, ಯೇಸು ಸ್ವಾಮಿನೂ ಮಾಡಬೇಕಂತ ಹೇಳ್ತಾ ಇಲ್ಲ. ಆದರೆ ಇದೊಂದು ಕಥೆ, ಇದೊಂದು ಸಾಮ್ಯ, ಅದರಿಂದ ಕಲಿಯುವಂಥದ್ದಿದೆ ಸಿದ್ಧಾಂತಗಳು. ನೋಡೋಣ ಇದರಲ್ಲಿ ಏನು ಕಲಿಬೋದು ಇದರಿಂದ ಅಂತ ಹೇಳಿದರೆ, ನಿತ್ಯತ್ವದ 12 ರಹಸ್ಯಗಳನ್ನು ನಾವು ಕಲ್ತ್ಕೋಬೋದು. ಮೊದಲನೇದಾಗಿ, ಪ್ಲ್ಯಾನ್ ಫಾರ್ ಫ್ಯೂಚರ್. ಭವಿಷ್ಯಕ್ಕಾಗಿ ನಿಯೋಜಿಸು, ಭವಿಷ್ಯಕ್ಕಾಗಿ ಯೋಜನೆ ಮಾಡು. ಹೌದು, ಯೋಚನೆ ಮಾಡು, ಯೋಚನೆ ಮಾಡಬೇಕು. ಅದೇ ಸಂದರ್ಭದಲ್ಲಿ ಯೋಜನೆ ಕೂಡ ಮಾಡಬೇಕು. ಯಾಕಂದರೆ
ನನ್ನ ಯಜಮಾನ ನನ್ನನ್ನು ಕೆಲಸದಿಂದ ತೆಗೆದು ಬಿಡ್ತಾನಲ್ಲ, ಹಾಗಾದರೆ ಅಗೆಯಲು ನನಗೆ ಶಕ್ತಿ ಇಲ್ಲ, ಭಿಕ್ಷೆ ಬೇಡಲಿಕ್ಕೆ ಕೂಡ ನನಗೆ ನಾಚಿಕೆ. ಆದ ಕಾರಣ ನಾನು ಒಂದು ಕೆಲಸ ಮಾಡ್ತೀನಿ, ಅದೇನೆಂದರೆ ನನ್ನನ್ನು ತೆಗೆದು ಹಾಕಿದ ಮೇಲೆ, ನನ್ನ ಯಜಮಾನ ತೆಗೆದು ಹಾಕಿದ ಮೇಲೆ ಜನರು ನನ್ನನ್ನು ತಮ್ಮ ತಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ದಿನಗಳು ಇಟ್ಕೊಳ್ಳುವಂತೆ ನಾನು ಏನಾದರೂ ಒಂದು ಟ್ರಿಕ್ ಮಾಡ್ತೀನಿ, ಒಂದು ಕುಯುಕ್ತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಪ್ಲ್ಯಾನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಒಂದು ಸ್ಟ್ರಾಟಜಿ ಮಾಡ್ತಾನೆ, ಒಂದು ವಿಧಾನವನ್ನು ಮಾಡ್ತಾನೆ. ಆದ ಕಾರಣ ನಿತ್ಯತ್ವದ ಮೊದಲನೇ ರಹಸ್ಯ ಏನಂತ ಹೇಳ್ಬಿಟ್ಟು ನೋಡುವಾಗ, ನಿತ್ಯತ್ವದ ಮೊದಲನೇ ಯೋಚನೆ ಮಾಡುವುದು ಅಥವಾ ಯೋಜನೆಯನ್ನು ಭವಿಷ್ಯಕ್ಕಾಗಿ ಮಾಡುವಂಥದ್ದು, ರೂಪಿಸುವಂಥದ್ದು. ಇದಕ್ಕೆ ಆಧಾರ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 4ನೇ ವಚನ. ಎರಡನೇದಾಗಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 5ರಿಂದ 7 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಇನ್ನೊಂದು ಸಿದ್ಧಾಂತವನ್ನು ನಾವು ಕಂಡುಕೊಳ್ಬೋದು. ಅದೇನಂತ ಹೇಳಿದರೆ, ಆ ಪ್ಲ್ಯಾನ್ ಪ್ರಾಕ್ಟಿಕಲಿ, ಪ್ರಾಯೋಗಿಕವಾಗಿ ನಿಯೋಜಿಸುವುದು ಅಥವಾ ಪ್ರಾಯೋಗಿಕವಾಗಿ ಯೋಜನೆಯನ್ನು ಮಾಡುವಂಥದ್ದು. ಇದು ನಿತ್ಯತ್ವದ ಎರಡನೇ ರಹಸ್ಯ. ಸುಮ್ಮನೆ ಹೌದು ನಾನು ನಿತ್ಯತ್ವಕ್ಕಾಗಿ ನಾನು ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜೀವಮಾನವೆಲ್ಲ ಪ್ಲ್ಯಾನ್ ಮಾಡಿಕೊಂಡೇ ಇದ್ಬಿಡಬಾರ್ದು. ನಾವೇನಾದರೂ ಪ್ರಾಕ್ಟಿಕಲಾಗಿ, ಪ್ರಾಯೋಗಿಕವಾಗಿ. ಇವನೇನು ಮಾಡ್ತಾನೆ, ಕೆಲವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು ನನ್ನ ಯಜಮಾನಿಗೆ ಎಷ್ಟು ಸಾಲ ಕೊಡಬೇಕಂತ ಹೇಳಿದ್ರೆ ಅವನು ಸುಮಾರು 3000 ಲೀಟ್ರ್ ಎಣ್ಣೆ ಕೊಡಬೇಕು ಅಂತ ಹೇಳಿದಾಗ, ಸರಿ 1500 ಅಂತ ಬರೆದುಬಿಡು ಅಂತ ಹೇಳ್ತಾನೆ ರೀ, ಲೀಟ್ರ್ 1500 ಲೀಟ್ರ್ ಅಂತ. ಇನ್ನೊಬ್ಬನ ಮೀಟ್ ಮಾಡಿ, ನೀನು ಎಷ್ಟು ಸಾಲ ಕೊಡಬೇಕು ನನ್ನ ಯಜಮಾನ್ರಿಗೆ ಅಂತ ಹೇಳಿದಾಗ, 30 ಟನ್ ಗೋಧಿ ನಾನು ಸಾಲ ತಕ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಹೌದಾ ಹಾಗಾದರೆ ನೀನು ಸಾಲ ಪತ್ರ ಕೊಡು, 24 ಟನ್ ಅಂತ ಬರಿತೀನಿ ಅಂತ ಹೇಳ್ಬಿಟ್ಟು ಕಡಿಮೆ ಬರೆದು ಬಿಡ್ತಾನೆ ರೀ. ಹೇಗೋ ಯಜಮಾನರಿಗೆ ಇದೆಲ್ಲ ಗೊತ್ತಾಗ್ತದೆ. ಹೌದು, 8ನೇ ವಚನ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. ಇದನ್ನು ಕೇಳಿಬಿಟ್ಟು ಯಜಮಾನನು ಅವನ್ನ ಹೇಗೋ ಕೆಲಸದಿಂದ ತೆಗೆದು ಹಾಕಿಬಿಟ್ಟಿದ್ದಾನೆ. ಈಗ ಅವನ್ನ ಶಿಕ್ಷೆ ಕೊಡಬೇಕಾಗಿತ್ತು. ಆದರೆ ಯಜಮಾನನು ಅಪನಂಬಿಕಸ್ಥನಾದ ಆ ನಿರ್ವಾಹಕನ, ಆಡಳಿತಗಾರನ ಕುಯುಕ್ತಿಯಿಂದ ಇದನ್ನೆಲ್ಲ ಮಾಡಿದ್ದನ್ನು ಕೇಳಿಬಿಟ್ಟು ಹೊಗಳ್ತಾನೆ, ಮೆಚ್ಚಿಬಿಡ್ತಾನೆ. ಆಶ್ಚರ್ಯ. ಲೂಕ 16:8. ಅಂದರೆ ಅವನು ಮಾಡಿದ ಕುಯುಕ್ತಿಯನ್ನು ಮೆಚ್ಚಲಿಲ್ಲ, ಆದರೆ ಭವಿಷ್ಯಕ್ಕಾಗಿ ತನ್ನನ್ನು ಪ್ರಾಯೋಗಿಕವಾಗಿ ರೆಡಿ ಮಾಡಿಕೊಂಡಲ್ಲ ಎಂಬ ವಿಚಾರವನ್ನು ಅವನು ಹೊಗಳ್ತಾನೆ, ಮೆಚ್ಚುತ್ತಾನೆ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಿಂದ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ನಿತ್ಯತ್ವದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಇಟರ್ನಿಟಿ. ಅದರಲ್ಲಿ 3ನೇದು ಏನಂತ ಹೇಳಿದರೆ, ಲೋಕ ಜನರನ್ನು ಗಮನಿಸುವುದು. ಅಂದರೆ ಲೋಕದಲ್ಲಿ ಜನರು ಒಂದು ವೇಳೆ ಅವರು ಯಾರೇ ಇರ್ಬೋದು, ಅವರ ಒಂದು ಜೀವನ ಶೈಲಿಯನ್ನು ಗಮನಿಸುವುದು. ಯಾಕಂದರೆ ಯೇಸುಸ್ವಾಮಿ ಒಂದು ಮಾತು 8ನೇ ವಚನದಲ್ಲಿ ಹೇಳುವಂಥದ್ದು ಬಹಳ ಆಶ್ಚರ್ಯವಾದಂಥ ಒಂದು ಸಂಗತಿ. ಅದೇನಂತ ಹೇಳಿದರೆ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 8ನೇ ವಚನದ 2ನೇ ಭಾಗದಲ್ಲಿ, ಈ ಲೋಕದ ಮಕ್ಕಳು ತಮ್ಮ ಸಂತತಿಯವರಲ್ಲಿ ಬೆಳಕಿನ ಮಕ್ಕಳಿಗಿಂತ ಏನಾಗಿದ್ದಾರೆ, ಯುಕ್ತಿಯುಳ್ಳವರಾಗಿದ್ದಾರೆ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಯೇಸುಸ್ವಾಮಿ ಹೇಳಿದ ಮಾತಿನ ತಾತ್ಪರ್ಯ ಏನಂತ ಹೇಳಿದರೆ, ಯಹಲೋಕದ ಜನರು ದೇವಜನರಿಗಿಂತಲೂ ಯುಕ್ತಿಯುಳ್ಳವರಾಗಿದ್ದಾರೆ.
ಕೆಲವು ವಿಷಯಗಳಲ್ಲಿ ಅಫ್ಕೋರ್ಸ್ ಖಂಡಿತವಾಗಿ. ಅಥವಾ ಅವಿಶ್ವಾಸಿಗಳು ವಿಶ್ವಾಸಿಗಳಿಗಿಂತಲೂ ಈ ಪ್ರಾಯೋಗಿಕ ಕೆಲವು ವಿಷಯಗಳಿಗೆ ಬಂದಾಗ ಯುಕ್ತಿಯುಳ್ಳವರಾಗಿದ್ದಾರೆ. ಎಲ್ಲರೂ ಅಲ್ಲ, ಕೆಲವರು ಅಥವಾ ಹೆಚ್ಚಿನ ಅಂಶ ಜನರು ಇರ್ಬೋದು. ಹಾಗಾದರೆ ನಾವು ಬೇರೆಯವರಿಂದಲೂ ಕಲಿಬೇಕಾಗ್ತದೆ, ಅಥವಾ ಬೇರೆಯವರಿಂದ ನಾವು ಗಮನಿಸಿಬಿಟ್ಟು ಕಲಿಯೋಣ. ದೇವರಿಂದ ಕಲಿಯೋಣ, ಬೇರೆಯವರಿಂದ ಗಮನಿಸೋಣ. ಅದು ಸರಿನಾ? ಅದು ಸರಿಯಾಗಿಟ್ಕೊಳ್ಳೋಣ. ಹಾಗಿರಲಿ. ಬೇರೆಯವರಿಂದ ನಾನು ಯಾಕೆ ಕಲಿಬೇಕು ಎಂಬಂಥ ಮನೋಭಾವನೆ ನಮ್ಮಲ್ಲಿ ಕೆಲವರಿಗೆ ಇರುವ ಸಾಧ್ಯತೆ. ಹಾಗಿದ್ರೆ ಬೇರೆಯವ್ರನ್ನ ಅಬ್ಸರ್ವ್ ಮಾಡೋಣ, ಆದರೆ ದೇವರಿಂದ ಜ್ಞಾನ ಪಡ್ಕೊಳ್ಳೋಣ. 7ನೇ ಕ್ಲಾಸ್ನಲ್ಲಿ ನಾನು ಬಳ್ಳಾರಿಯಲ್ಲಿ 7ನೇ ಕ್ಲಾಸು ಓದ್ತಾ ಇದ್ದಾಗ ಇನ್ನೂ ನನಗೆ ನೆನಪಿಗೆ ಬರ್ತಾ ಇದೆ ಒಂದು ಪದ್ಯ. ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಿಂದ ಕಲಿತು ಎಂಬುದಾಗಿ. ಹೌದು, ಕೆಲವು ವಿಷಯಗಳು ನಾವು ಗೊತ್ತಿದ್ದವರಿಂದ ಕಲಿಬೇಕು, ದೇವರ ವಾಕ್ಯದಿಂದ ಕಲಿಬೇಕು, ಅನುಭವಿಸಿದರಿಂದ ನಾವು ಕಲಿಬೇಕು. ಸರಿ, ಅಂದ ಹಾಗೆ ನಾವು ನಮ್ಮ ಸಂದೇಶದ ವಿಷಯ ಏನಂತ ಹೇಳಿದ್ರೆ, ನಿತ್ಯತ್ವದ 12 ರಹಸ್ಯಗಳು, 12 ಸೀಕ್ರೆಟ್ಸ್ ಆಫ್ ಇಟರ್ನಿಟಿ. ಯಾಕೆ ಆ ಮಾತು ನಾನು ಹೇಳಬೇಕಂತಿದ್ದೇನಂತ ಹೇಳಿದ್ರೆ, 9ನೇ ವಚನದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ಇದು 4ನೇ ಒಂದು ರಹಸ್ಯವಾಗಿರಲಿ. ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯದ 9ನೇ ವಚನದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಲೌಕಿಕವಾದ ಸಂಪತ್ತಿನಿಂದ ಸ್ನೇಹಿತರನ್ನು ಮಾಡಿಕೊಳ್ಳಿರಿ ಎಂಬುದಾಗಿ. ಯೂಸ್ ವೆಲ್ತ್ ಫಾರ್ ವಿನ್ನಿಂಗ್ ಪೀಪಲ್ ಆರ್ ವಿನ್ನಿಂಗ್ ಸೋಲ್ಸ್. ಆಸ್ತಿಯನ್ನು, ಐಶ್ವರ್ಯವನ್ನು, ಸಂಪತ್ತನ್ನು ಆತ್ಮಗಳಿಗಾಗಿ ಅಥವಾ ಜನರನ್ನು ಗೆಲ್ಲುವುದಕ್ಕಾಗಿ ನಾವು ಖರ್ಚು ಮಾಡತಕ್ಕದ್ದು. ಆ ರೀತಿಯಾಗಿ ಹೇಳಿದಾಗ ನನ್ನ ಒಂದು ಮನಸ್ಸಾಕ್ಷಿ ಕೂಡ ಹೇಳ್ತಾ ಇದೆ, ಅದೇನೆಂದರೆ ನಾನು ಸಾಕಷ್ಟು ಅದನ್ನು ಮಾಡಲಿಲ್ಲ, ಸಾಕಷ್ಟು ಅದನ್ನು ಮಾಡಬೇಕು ಇನ್ನು ಮುಂದೆ ಎಂಬುದಾಗಿ. ಸ್ನೇಹಿತರನ್ನು ಲೌಕಿಕವಾದ ಸಂಪತ್ತಿನಿಂದ ನಾವು ಮಾಡಿಕೊಂಡ್ರೆ ಏನಾಗ್ತದೆ, ಆ ಸಂಪತ್ತು ನಿಮ್ಮನ್ನು ಬಿಟ್ಟು ಹೋದಾಗ, ಏನೋ ಖರ್ಚು ಮಾಡಿದಿರಿ, ಅದು ಆ ಖರ್ಚು ಮಾಡಿದ್ದು ನಿಮ್ಮ ಕೈಯಿಂದ ಬಿಟ್ಟು ಹೋದಾಗ ಯಾರಿಗಾಗಿ ನೀವು ಖರ್ಚು ಮಾಡಿದ್ದೀರೋ ಅವರು ನಿಮ್ಮನ್ನು ನಿತ್ಯ ನಿವಾಸಗಳಲ್ಲಿ ಸೇರಿಸಿಕೊಳ್ಳುವರು. ನೀವು ಯಥಾರ್ಥ ಮನಸ್ಸಿನಿಂದ, ನಾನು ಯಥಾರ್ಥ ಮನಸ್ಸಿನಿಂದ ಅಥವಾ ನಾವು ಯಥಾರ್ಥ ಮನಸ್ಸಿನಿಂದ ಇತರಿಗಾಗಿ ದೇವರ ಸಹಾಯದಿಂದ, ದೇವರ ಮಹಿಮೆಗಾಗಿ ಏನಾದರೂ ಬೇರೆಯವ್ರಿಗೆ ಖರ್ಚು ಮಾಡಿದರೆ ಅವರು ದೇವರ ಕಡೆಗೆ ಬಂದುಬಿಟ್ಟು ನಿತ್ಯ ನಿವಾಸದಲ್ಲಿ, ಪರಲೋಕದಲ್ಲಿ ವೆಲ್ಕಮ್ ಎಂಬುದಾಗಿ ನಮಗೆ ಸ್ವಾಗತ ಬಯಸ್ತಾರೆ. ಯಾವ ರೀತಿಯಾಗಿ ಒಂದು ವಾಟ್ಸಪ್ನಲ್ಲಿ ಒಬ್ಬರು ಕಳಿಸಿದರು, ಅದೇನಂತ ಹೇಳಿದರೆ, ಬಹಳಷ್ಟು ಜನರು ನಿಮ್ಮನ್ನು ಸ್ವಾಗತಿಸುವುದಕ್ಕಾಗಿ ನಿಮಗೆ ಥ್ಯಾಂಕ್ಸ್ ಹೇಳುವುದಕ್ಕಾಗಿ ನಿಂತ್ಕೊಂಡಿದ್ದಾರೆ ಬಿಲಿಗ್ರಾಮ್ರವರೇ ಎಂಬುದಾಗಿ ದೇವದೂತನು ಬಿಲಿಗ್ರಾಮ್ರವರಿಗೆ ಹೇಳುವಂಥ ಒಂದು ಚಿತ್ರ. ಹೌದು, ಅದು ಆಶ್ಚರ್ಯವನ್ನು ಉಂಟು ಮಾಡ್ತದೆ, ಆದರೆ ಅನಿರೀಕ್ಷಿತವಾದದ್ದು ಅಲ್ಲ, ಅದು ನಿಶ್ಚಯವಾಗಿ ನಡೆಯುವಂಥದ್ದಾಗಿದೆ ಪರಲೋಕದಲ್ಲಿ. ಅದನ್ನೇ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅವರು ನಿಮ್ಮನ್ನು ನಿತ್ಯ ನಿವಾಸಗಳಲ್ಲಿ ಅಥವಾ ಪರಲೋಕದಲ್ಲಿ ಸೇರಿಸಿಕೊಡುವರು, ಥ್ಯಾಂಕ್ಸ್ ಹೇಳುವರು, ರಿಸೀವ್ ಮಾಡ್ತಾರೆ. ನಿಮ್ಮಿಂದ ನಮಗೆ, ನೀವು ಖರ್ಚು ಮಾಡಿದ್ದ ಹಣದಿಂದ ನಾವು ದೇವರ ಹತ್ರ ಬಂದಿದ್ದೀವಿ, ದೇವರ ರಾಜ್ಯಕ್ಕೆ ಸೇರಿದ್ವಿ ಅಂತ ಹೇಳ್ಬಿಟ್ಟು. ಸರಿ, ಇನ್ನು ಕೆಲವು ನಿತ್ಯತ್ವದ ಕೆಲವು ರಹಸ್ಯಗಳು ನಾವು ನೋಡಬೇಕು. 5ನೇದಾಗಿ, ಸ್ವಲ್ಪ ವಾದದರಲ್ಲಿ ನಂಬಿಗಸ್ತರಾಗಿರುವುದು. ಲೂಕನ ಬರೆಸುವಾರ್ತೆ 16:10. ಫೇತ್ಫುಲ್ ಇನ್ ಲಿಟಲ್ ಥಿಂಗ್ಸ್. ಸ್ವಲ್ಪ ವಾದದರಲ್ಲಿ ನಂಬಿಗಸ್ತರಾಗಿರುವುದು. ಸ್ವಲ್ಪ ವಾದದರಲ್ಲಿ ನಂಬಿಗಸ್ತರಾಗಿರುವಂಥದ್ದು ಅಷ್ಟೇ ಅಲ್ಲ,
ನಾವು 11ನೇ ವಚನ ನೋಡುವುದಾದರೆ, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 11ನೇ ವಚನದಲ್ಲಿ, ಲೌಕಿಕ ಸಂಪತ್ತಿನ ವಿಷಯದಲ್ಲಿಯೂ ನಂಬಿಗಸ್ತರಾಗಿರಬೇಕು. ಬಿ ಫೇತ್ಫುಲ್ ಇನ್ ವರ್ಲ್ಡ್ಲಿ ಥಿಂಗ್ಸ್. ಏನಾದರೂ ವಸ್ತುಗಳು ನಮಗಿರುವಾಗ ಅದು ಒಂದು ವೇಳೆ ಸಣ್ಣದೇ ಇರ್ಬೋದು, ಚಿಕ್ಕದೇ ಇರ್ಬೋದು, ಲೈಟ್ ಆಫ್ ಮಾಡುವಂಥದ್ದು ಆನ್ನಲ್ಲೇ ಇಟ್ಬಿಡಬಾರ್ದು. ಹಾಗೆ ಫ್ಯಾನ್ ಓಡಾಡ್ತಾ ಇರ್ತದೆ, ಅದನ್ನು ಆಫ್ ಮಾಡೋದಿಲ್ಲ. ಆ ರೀತಿಯಾಗಿ ಅಥವಾ ನೀರು ವೇಸ್ಟ್ ಮಾಡದೆ ಲೌಕಿಕ ವಸ್ತುಗಳಲ್ಲಿ ನಂಬಿಗಸ್ತರಾಗಿ ಇರುವಂಥದ್ದು ನಿತ್ಯತ್ವದ 6ನೇ ರಹಸ್ಯ, ಸಿದ್ಧತೆ. ಲೌಕಿಕ ವಸ್ತುಗಳಲ್ಲಿ ನಾವು ನಂಬಿಗಸ್ತರಾಗಿ ಇಲ್ಲದಿದ್ದರೆ ನಿಜವಾದ ಧನವನ್ನು ದೇವರು ನಮಗೆ ಕೊಡಲ್ಲ. ನಿಜವಾದ ಧನ ಹಾಗೆ ಒಂದು ಇದೆ. 12ನೇ ವಚನ, ಲೂಕನ ಬರೆದ ಸುವಾರ್ತೆ 16:12ನೇ ವಚನದಲ್ಲಿ ನಾವು ಸ್ವಲ್ಪವಾದದರಲ್ಲಿ ನಂಬಿಗಸ್ತರಾಗಿರಬೇಕು. 16:10 ಲೂಕ. ಲೌಕಿಕ ವಸ್ತುಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಲೂಕ 16:11. ಅಷ್ಟೇ ಅಲ್ಲ, ಮತ್ತೊಬ್ಬರ ವಸ್ತುಗಳಲ್ಲಿ ಕೂಡ ನಾವು ನಂಬಿಗಸ್ತರಾಗಿರಬೇಕು. ಲೂಕ 16:12. ಹೌದು, ಬೇರೆಯವರು ಏನಾದರೂ ನಮಗೆ ಕೊಟ್ಟಿರ್ತಾರೆ ಯೂಸ್ ಮಾಡಲಿಕ್ಕೆ, ಅದನ್ನು ನಾವು ಆ ವಿಷಯದಲ್ಲಿ, ಅದು ಬುಕ್ ಇರ್ಬೋದು, ಪೆನ್ ಇರ್ಬೋದು, ಮೊಬೈಲ್ ಇರ್ಬೋದು, ಹಣ ಇರ್ಬೋದು, ವಸ್ತು ಇರ್ಬೋದು, ಅದನ್ನು ನಾವು ನಂಬಿಗಸ್ತರಾಗಿ ನೋಡಿಕೊಳ್ಳುವುದರಲ್ಲಿ ನಮ್ಮ ನಿತ್ಯತ್ವ ರೆಡಿ ಆಗ್ತಾ ಇದೆ, ಕನೆಕ್ಟ್ ಆಗಿದೆ. ಅದು ನಿತ್ಯತ್ವದ 7ನೇ ರಹಸ್ಯವಾಗಿ ಇರ್ತದೆ. ಯಾವ ವ್ಯಕ್ತಿ ಕೂಡ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಆಗಲ್ಲ. ನೀವು ದೇವರಿಗೂ ದನಕ್ಕೂ ಸೇವೆ ಮಾಡಲಾರಿರಿ ಎಂಬುದಾಗಿ ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುವಾಗ ನಮ್ಮ ತೀರ್ಮಾನ ಏನಾಗಿರಬೇಕು? ಫೇತ್ಫುಲ್ ಇನ್ ಸರ್ವಿಂಗ್ ಗಾಡ್. ದೇವರ ಸೇವೆಯನ್ನು ನಂಬಿಗಸ್ತರಾಗಿ ಮಾಡುವಂಥದ್ದು. ಹೌದು, ಇದು ನಿತ್ಯತ್ವಕ್ಕೆ 8ನೇ ರಹಸ್ಯ. 9ನೇ ರಹಸ್ಯ ಭಾಳ ಶಕ್ತಿಯುತದ್ದಾಗಿದೆ, ಬಲವಾದದ್ದಾಗಿದೆ, ವಿಚಾರ ಮಾಡುವಂಥದ್ದಾಗಿದೆ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 15ನೇ ವಚನದಲ್ಲಿ ಏನಿದೆ? ಮನುಷ್ಯರಲ್ಲಿ ಶ್ರೇಷ್ಠವೆಂದು ಎಣಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಹಾಗಾದರೆ ದೇವರ ದೃಷ್ಟಿಯಲ್ಲಿ ಬಾಳಬೇಕು. ಲಿವ್ ಇನ್ ದ ಸೈಟ್ ಆಫ್ ಗಾಡ್, ಇನ್ ಗಾಡ್ಸ್ ಪರ್ಸ್ಪೆಕ್ಟಿವ್. ಇದು ನಿತ್ಯತ್ವದ 9ನೇ ರಹಸ್ಯ. 10ನೇದಾಗಿ ನೋಡುವಾಗ 16ನೇ ವಚನ ಅದೇನಂತ ಹೇಳಿದರೆ, ದೇವರ ರಾಜ್ಯವು ಬಲಾತ್ಕಾರಕ್ಕೆ ಅಥವಾ ಪ್ರತಿಯೊಬ್ಬರು ಬಲವಂತದಿಂದ ದೇವರ ರಾಜ್ಯದಲ್ಲಿ ಸೇರ್ತಾರೆ ಅಂತ ಹೇಳ್ಬಿಟ್ಟು ನೋಡುವಾಗ ಇದು ಆತ್ಮಿಕ ಆಸಕ್ತಿಯನ್ನು ತೋರಿಸ್ತದೆ. ಹಾಗಾದರೆ ನಾವು ನಿತ್ಯತ್ವದ 10ನೇ ರಹಸ್ಯ ಏನಂತ ಹೇಳಿದರೆ, ಆಸಕ್ತವಾಗಿ ಮುನ್ನುಗ್ಗುವುದು. ದೇವರ ರಾಜ್ಯದಲ್ಲಿ ಆಸಕ್ತಿಯಿಂದ, ತಟಸ್ಥವಾಗಿ ಅಲ್ಲ, ಉಗುರು ಬೆಚ್ಚಗಲ್ಲ. 11ನೇದಾಗಿ ವಾಕ್ಯಕ್ಕೆ ನಂಬಿಗಸ್ತರಾಗಿರುವುದು. ಯಾಕಂದರೆ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ 17ನೇ ವಚನದಲ್ಲಿ, ಧರ್ಮಶಾಸ್ತ್ರದ ಒಂದು ಚುಕ್ಕೆ ಬಿದ್ದು ಹೋಗುವುದಕ್ಕಿಂತ ಆಕಾಶವು ಭೂಮಿಯು ಅಳಿದು ಹೋಗುವುದು ಸುಲಭ. ವಾಕ್ಯಕ್ಕೆ ನಂಬಿಗಸ್ತಿಕೆ. 18ನೇ ವಚನ ಭಾಳ ಪ್ರಾಮುಖ್ಯ. ಇದು ಕೂಡ ಕುಟುಂಬಕ್ಕೆ ನಂಬಿಗಸ್ತರಾಗಿರುವುದು, ಕುಟುಂಬ ಜೀವನದಲ್ಲಿ. 12ನೇ ರಹಸ್ಯ. ಹೌದು, ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 1ರಿಂದ 18 ವಚನಗಳಲ್ಲಿ ನಿತ್ಯತ್ವಕ್ಕೆ 12 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.